ನಮಸ್ಕಾರಗಳು ಧನುರಾಶಿಯ ಬಂಧುಗಳೇ. ನೀವು ಅಗ್ನಿ ತತ್ವದ ರಾಶಿ. ಧೈರ್ಯ, ಸಾಹಸ, ಸತ್ಯನಿಷ್ಠೆಯ ನಿಮ್ಮ ಗುರುತು. ನೀವು ಯಾವಾಗಲೂ ದೊಡ್ಡ ಕನಸು ಕಾಣುವವರು, ಚಿಕ್ಕ ವಿಷಯಗಳಿಗೂ ತೃಪ್ತಿ ಪಡುವವರಲ್ಲ. ಮಾರ್ಚ್ 2ರಂದು ಗ್ರಹಗಳ ಚಲನೆ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕು ಸೂಚನೆ ನೀಡುತ್ತಿದೆ. ಇಂದು ನಿಮ್ಮ ಯೋಜನೆಗಳು, ನಿರ್ಧಾರಗಳು ಮತ್ತು ಮಾತುಗಳು ಭವಿಷ್ಯದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಹೊಸ ಯೋಜನೆಗಳು ಮೂಡಬಹುದು. ಇಂದು ನೀವು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬೆಳಿಗ್ಗೆ 6:15ರಿಂದ 8:30 ಒಳಗೆ ಮಾಡಿದ ಕಾರ್ಯ ಮನಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ದಿನಪೂರ್ತಿ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಗಮನಿಸಿ, ಆತುರ ಬೇಡ. ಧೈರ್ಯ ನಿಮ್ಮ ಶಕ್ತಿ, ಆದರೆ ತುರ್ತು ನಿರ್ಧಾರ ನಿಮ್ಮ ಶತ್ರುವಾಗಿರುತ್ತದೆ. ಉದ್ಯೋಗ ಮತ್ತು ಕರಿಯರ್ನಲ್ಲಿ ದೊಡ್ಡ ಅವಕಾಶಗಳು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮೆರೆದಾಡುತ್ತದೆ. ಹಿರಿಯರಿಂದ ಮೆಚ್ಚುಗೆ ಸಿಗುವ ಸೂಚನೆ ಇದೆ. ಸಂಭವಿಸಬಹುದಾದ ಬೆಳವಣಿಗೆಗಳು. ಇಂದಿನ ದಿನದಲ್ಲಿ ಹೊಸ ಜವಾಬ್ದಾರಿ, ವಿದೇಶಿ ಅವಕಾಶಗಳು, ಪ್ರಮೋಷನ್ ಸೂಚನೆ, ವರ್ಗಾವಣೆ ಸಾಧ್ಯತೆ ಕೂಡ ಇವತ್ತಿನಲ್ಲಿ ಕಂಡುಬರುತ್ತಿದೆ. ಜಾತಕದ ಪ್ರಕಾರ ನೀವು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಇಂದು ನಿಮ್ಮ ಕರಿಯರ್ ದಿಕ್ಕನ್ನು ಬದಲಾಯಿಸಬಹುದು. ವ್ಯಾಪಾರಿಗಳಿಗೆ ಹೊಸ ಮಾರುಕಟ್ಟೆ ಅಥವಾ ಹೊಸ ಒಪ್ಪಂದ ಲಾಭ ತರಬಹುದು. ಆದರೆ ದಾಖಲೆ ಪರಿಶೀಲನೆ ಅತ್ಯಂತ ಮುಖ್ಯ. ಆರ್ಥಿಕ ಸ್ಥಿತಿ ಲಾಭದ ಸೂಚನೆಯಾಗಿದೆ. ಹಣದ ವಿಚಾರದಲ್ಲಿ ಶುಭ ಸೂಚನೆ. ಹಳೆಯ ಬಾಕಿ ಹಣ ವಾಪಸ್ ಸಿಗಬಹುದು. ಆದರೆ ವೈಭವದ ಖರ್ಚು ಹೆಚ್ಚಾಗಬಹುದು. ಸ್ನೇಹಿತರೊಂದಿಗೆ ಖರ್ಚು ಮಾಡುವ ಸಂದರ್ಭ ಬರಬಹುದು. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ದೀರ್ಘಕಾಲದ ಯೋಜನೆ ಉತ್ತಮ. ಸ್ಪೆಕ್ಯುಲೇಷನ್ ತಪ್ಪಿಸಿ. ಪ್ರೀತಿ ಮತ್ತು ದಾಂಪತ್ಯ ಸತ್ಯದ ಪರೀಕ್ಷೆಯ ದಿನವಾಗಿದೆ. ಧನುರಾಶಿಯವರೇ, ಸತ್ಯನಿಷ್ಠರು. ಇಂದು ನೀವು ಹೇಳುವ ಸತ್ಯವೇ ಸಂಬಂಧವನ್ನು ಬಲಪಡಿಸಬಹುದು ಅಥವಾ ಅಲುಗಾಡಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸ್ಪಷ್ಟ ಸಂಭಾಷಣೆ ಅಗತ್ಯ. ಸಣ್ಣ ವಿಷಯಕ್ಕೂ ಕೋಪ ತೋರಿಸಬೇಡಿ. ಪ್ರೇಮಿಗಳಿಗೆ ಇಂದು ಪ್ರಪೋಸ್ ಮಾಡಲು ಸೂಕ್ತದ ಸಮಯವಾಗಿದೆ. ಒಂದು ಅಕಸ್ಮಾತ್ ಸಂದೇಶ ನಿಮ್ಮ ಮನಸ್ಸನ್ನು ಖುಷಿಪಡಿಸುತ್ತದೆ. ಕುಟುಂಬ ಮತ್ತು ಸಮಾಜದಲ್ಲಿ ಗೌರವದ ದಿನವಾಗಿದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ. ಹಿರಿಯರಿಂದ ಆಶೀರ್ವಾದ. ಒಂದು ಕುಟುಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಇದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ನೀವು ನೀಡುವ ಸಲಹೆ ಯಾರಾದರೂ ಜೀವನ ಬದಲಾಯಿಸಬಹುದು. ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ ಏನಪ್ಪ ಅಂತ ಹೇಳಿದರೆ, ಈ ದಿನದಲ್ಲಿ ಉನ್ನತ ಶಿಕ್ಷಣ, ವಿದೇಶಿ ಶಿಕ್ಷಣ ಯೋಚಿಸುತ್ತಿರುವವರಿಗೆ ಶುಭ ದಿನವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಸಮಯ. ಇಂದು ಓದಿದ ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದರೆ ಗಮನ ಚಲಿಸುವ ಸಾಧ್ಯತೆ. ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ, ಆದರೆ ಕಾಲು, ತೊಡೆ, ಬೆನ್ನು ನೋವು ಕಾಣಬಹುದು. ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಗ ಮತ್ತು ಸ್ಟ್ರೆಚಿಂಗ್ ಉತ್ತಮ. ರಾತ್ರಿ ಹೆಚ್ಚು ನೀರು ಹೊತ್ತು ಜಾಗರಣೆ ಮಾಡಬೇಡಿ. ಇಂದು ಸಂಜೆ 5:10ರಿಂದ ನಂತರ ಶುಭ ಸಮಯ. ಒಂದು ಅಕಸ್ಮಾತ್ ಕರೆ ಅಥವಾ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ನೀವು ಇಂದು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ 9 ತಿಂಗಳಲ್ಲಿ ದೊಡ್ಡ ಫಲ ಕೊಡಬಹುದು. ಆದ್ದರಿಂದ ಧೈರ್ಯದಿಂದ, ಆದರೆ ಬುದ್ಧಿಯಿಂದ ಮುಂದೆ ಸಾಗಿರಿ. ಶುಭ ಸಂಖ್ಯೆ. ಇಂದಿನ ದಿನದಲ್ಲಿ ಶುಭ ಸೂಚನೆಗಳಿಗೆ ಶುಭ ಸಂಖ್ಯೆ 3 ಆಗಿರುತ್ತದೆ. ಶುಭ ಬಣ್ಣ ಹಳದಿ ಅಥವಾ ಕಿತ್ತಳೆ. ಇದಕ್ಕೆ ಪರಿಹಾರ, ಗುರು ಅಥವಾ ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡಿ. ಗುರುವಾರ ದೀಪ ಹಚ್ಚಿದರೆ ಶುಭ ಫಲ ಹೆಚ್ಚಾಗುತ್ತದೆ. ಧನುರಾಶಿಯವರೇ, ನೀವು ಗುರಿ ಹೊಂದಿದ ಬಾಣದಂತೆ. ಇಂದು ನೀವು ಯಾವ ದಿಕ್ಕಿಗೆ ಗುರಿ ಇಡುತ್ತೀರೋ ಅದು ನಿಮ್ಮ ಭವಿಷ್ಯವನ್ನು ತೀರ್ಮಾನಿಸುತ್ತದೆ. ಅವಕಾಶಗಳು ನಿಮ್ಮ ಮುಂದೆ ನಿಂತಿವೆ. ಧೈರ್ಯದಿಂದ ಗುರಿ ಹಿಡಿದರೆ ಜಯ ಖಚಿತ. ಇಂತಹ ದಿನದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ತಪ್ಪದೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ದಿನ ಸುಖಮಯವಾಗಿರಲಿ. ಸರ್ವರಿಗೂ ಒಳ್ಳೆಯದಾಗಲಿ. ಧನುರಾಶಿಯ ಬಂಧುಗಳೇ.